ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಇಂದಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡುವ ಮೊದಲನೆಯ ಪ್ರಶ್ನೆ, ವನ್ಯಜೀವಿ ಸಂರಕ್ಷಣೆ ಮತ್ತು ಜೇಬ್ರಾಗಳ ಸಂರಕ್ಷಣೆಯ ಕುರಿತು ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಯಾವ ದಿನಾಂಕದಂದು ಅಂತಾರಾಷ್ಟ್ರೀಯ ಜೇಬ್ರಾ ದಿನವನ್ನು ಆಚರಿಸಲಾಗುತ್ತದೆ? ಉತ್ತರ ಆಪ್ಷನ್ ಬಿ, ಜನವರಿ 31ರಂದು. ಜನವರಿ 31ರಂದು ಪ್ರತಿ ವರ್ಷ ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಜೇಬ್ರಾ ದಿನವನ್ನು ಆಚರಿಸಲಾಗುತ್ತದೆ. ಇಲ್ಲಿ ಜೇಬ್ರಾಗಳು ಆಫ್ರಿಕಾದ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇವುಗಳ ಸಂಖ್ಯೆಯು ಆವಾಸಸ್ಥಾನದ ನಾಶ, ಹವಾಮಾನ ಬದಲಾವಣೆ ಮತ್ತು ಅಕ್ರಮ ಬೇಟೆಯ ಕಾರಣದಿಂದಾಗಿ ಕ್ಷೀಣಿಸುತ್ತಾ ಬರುತ್ತಿದೆ. ಇಲ್ಲಿ ಜೇಬ್ರಾಗಳ ವಿಧಗಳು. ಪ್ರಕೃತಿಯಲ್ಲಿ ಮುಖ್ಯವಾಗಿ 3 ವಿವಿಧ ಜೇಬ್ರಾಗಳಿವೆ. ಪ್ಲೇನ್ ಜೀಬ್ರಾ, ಇದು ಸಾಮಾನ್ಯ ಮತ್ತು ಹೆಚ್ಚು ಸಂಖ್ಯೆಯಲ್ಲಿದೆ. ಮೌಂಟೇನ್ ಜೀಬ್ರಾ, ಇದು ಪರ್ವತ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಹಾಗೆಯೇ ಮೂರನೇದಾಗಿ ಗ್ರೇವಿಸ್ ಜೀಬ್ರಾ, ಇವು ಅತ್ಯಂತ ವಿರಳವಾಗಿದ್ದು ಅಳಿವಿನಂಚಿನಲ್ಲಿದೆ. ಸೊ ಇಲ್ಲಿ ಈ ಗ್ರೇವಿಸ್ ಜೀಬ್ರಾವನ್ನು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ಗೆ ಸೇರಿಸಲಾಗಿದೆ. ಇದು ಕೆಂಪು ಪಟ್ಟಿಯಲ್ಲಿ ಅಳಿವಿನಂಚಿನಲ್ಲಿರುವ ವಿಭಾಗದಲ್ಲಿ ಸೇರಿಸಲಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಸಮರ್ಥ ಪೋರ್ಟಲ್ ಮೂಲಕ ಆಸ್ತಿ ತೆರಿಗೆಯನ್ನು ಆನ್ಲೈನ್ನಲ್ಲಿ ಸಂಗ್ರಹಿಸಿದ ಭಾರತದ ಮೊದಲ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ಇತ್ತೀಚೆಗೆ ಯಾವ ಜಿಲ್ಲೆ ಪಾತ್ರವಾಗಿದೆ? ಧಮ್ತರಿ, ಛತ್ತೀಸ್ಗಢದ ಧಮ್ತರಿ ಜಿಲ್ಲೆ. ಛತ್ತೀಸ್ಗಢ ರಾಜ್ಯದ ಧಮ್ತರಿ ಜಿಲ್ಲೆಯು ಕೇಂದ್ರ ಸರ್ಕಾರದ ಸಮರ್ಥ ಪಂಚಾಯತ್ ಪೋರ್ಟಲ್ ಮೂಲಕ ಆಸ್ತಿ ತೆರಿಗೆಯನ್ನು ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸಿದ ಮೊದಲ ಜಿಲ್ಲೆ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿರುತ್ತದೆ. ಇದರಲ್ಲಿ ಈ ಐತಿಹಾಸಿಕ ಉಪಕ್ರಮವು ಧಮ್ತರಿ ಜಿಲ್ಲೆಯ ನಗರಿ ಬ್ಲಾಕ್ನ ಸಂಕರ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಾರಂಭವಾಗಿರುತ್ತದೆ. ಇಲ್ಲಿನ ನಿವಾಸಿಯೊಬ್ಬರು ಮೊದಲ ಬಾರಿಗೆ UPI ಮೂಲಕ ಆಸ್ತಿ ತೆರಿಗೆಯನ್ನು ಪಾವತಿಸಿರುತ್ತಾರೆ. ಸೊ ಇಲ್ಲಿ ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮೊದಲ ಬಾರಿಗೆ ಆಗಿರುವುದರಿಂದ ಜಿಲ್ಲೆ ಯಾವುದು ನೆನಪಿಟ್ಟುಕೊಳ್ಳಿ. ಧಮ್ತರಿ ಜಿಲ್ಲೆಯ ನಗರಿ ಬ್ಲಾಕ್ನ ಸಂಕರ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಾರಂಭಿಸಲಾಗಿದ್ದು ಇದು ಎಲ್ಲಿದೆ? ಛತ್ತೀಸ್ಗಢನಲ್ಲಿದೆ. ಸಮರ್ಥ ಪೋರ್ಟಲ್ನ ಬಗ್ಗೆ ಮಾಹಿತಿ. ಇದು ಕೇಂದ್ರ ಪಂಚಾಯತ್ ರಾಜ್ ಮಂತ್ರಾಲಯದ ಒಂದು ಡಿಜಿಟಲ್ ವೇದಿಕೆಯಾಗಿದ್ದು ಗ್ರಾಮ ಪಂಚಾಯಿತಿಗಳು ತಮ್ಮ ಸ್ವಂತ ಆದಾಯದ ಮೂಲಗಳನ್ನು ಓನ್ ಸೋರ್ಸಸ್ಗಳನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ನಿರ್ವಹಿಸಲು ಸಹಾಯ ಮಾಡುತ್ತದೆ ಈ ಸಮರ್ಥ ಪೋರ್ಟಲ್. ಕೆಲವು ಇಂಪಾರ್ಟೆಂಟ್ ಆದ GK ಪಾಯಿಂಟ್ಸ್ಗಳು. ಪಂಚಾಯತ್ ರಾಜ್ ವ್ಯವಸ್ಥೆ. ಇದು ಭಾರತದಲ್ಲಿ 1992ರ 73ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಾಂವಿಧಾನಿಕ ಮಾನ್ಯತೆಯನ್ನು ನೀಡಲಾಯಿತು. ಛತ್ತೀಸ್ಗಢದ ಪ್ರಮುಖ ಒಂದು ಮಾಹಿತಿ. ಛತ್ತೀಸ್ಗಢವು 2000ನೇ ಇಸವಿಯಲ್ಲಿ ಮಧ್ಯಪ್ರದೇಶದಿಂದ ವಿಭಜನೆಯಾಗಿ ಹೊಸ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬಂದಿರುತ್ತದೆ. ಸೊ ಈ ಮಾಹಿತಿ ಕೂಡ ನೆನಪಿಟ್ಟುಕೊಳ್ಳಿ. ಕರ್ನಾಟಕ ಸರ್ಕಾರ ಗ್ರಾಮ ಪಂಚಾಯಿತಿಗಳ ಆಡಳಿತ ಮತ್ತು ತೆರಿಗೆ ಸಂಗ್ರಹಕ್ಕಾಗಿ ಪಂಚತಂತ್ರ 2.0 ಎಂಬ ರಾಜ್ಯ ಮಟ್ಟದ ಪೋರ್ಟಲ್ ಅನ್ನು ಈಗಾಗಲೇ ಪ್ರಾರಂಭಿಸಿರುತ್ತದೆ. ಸೊ ನಮ್ಮ ಕರ್ನಾಟಕದಲ್ಲಿ ಪಂಚತಂತ್ರ 2.0 ಎನ್ನುವ ಪೋರ್ಟಲ್ ಈಗಾಗಲೇ ಇದೆ. ಸೊ ಈ ಮಾಹಿತಿಯನ್ನು ಕೂಡ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಗೋವಾದಲ್ಲಿ ನಡೆದ ರಾಷ್ಟ್ರೀಯ ಸಮರ ಕಲೆಗಳ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದ ರಾಣಿಪೇಟೆಯ 9ನೇ ತರಗತಿಯ ವಿದ್ಯಾರ್ಥಿನಿ ಯಾರು? ಉತ್ತರ ಆಪ್ಷನ್ ಬಿ, ಎಸ್ ಶಾಲಿನಿ ಅವರು. ತಮಿಳುನಾಡಿನ ರಾಣಿಪೇಟೆ ಜಿಲ್ಲೆಯ ಸರ್ಕಾರಿ ಪ್ರೌಢಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿಯಾದ ಎಸ್ ಶಾಲಿನಿ ಅವರು ಗೋವಾದಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಸಮರ ಕಲೆಗಳ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದಿರುತ್ತಾರೆ. ಇಲ್ಲಿ ಇವರ ಈ ಸಾಧನೆಯನ್ನು ಶಾಲಿನಿಯವರು ಸಿಲಂಬಂ ಮತ್ತು ಇತರ ಸಮರ ಕಲೆಗಳ ವಿಭಾಗದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ರಾಷ್ಟ್ರೀಯ ಮಟ್ಟದಲ್ಲಿ ಈ ಅವಾರ್ಡನ್ನು ಗೆದ್ದಿರುತ್ತಾರೆ. ಸೊ ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. ಒಂದು ಇಂಪಾರ್ಟೆಂಟ್ ಆದ ಮಾಹಿತಿಯಲ್ಲಿ, ಸಿಲಂಬಂ ಇದು ತಮಿಳುನಾಡಿನ ಸಾಂಪ್ರದಾಯಿಕ ಸಮರ ಕಲೆಯಾಗಿರುತ್ತದೆ. ಇದರಲ್ಲಿ ಉದ್ದನೆಯ ಬಿದಿರಿನ ಕೋಲನ್ನು ಬಳಸಲಾಗುತ್ತದೆ. ಭಾರತದ ಪ್ರಮುಖ ಸಮರ ಕಲೆಗಳನ್ನು ನೋಡಿ. ಕಲರಿಪಯಟ್ಟು, ಇದು ಕೇರಳದಲ್ಲಿದೆ. ಘಟಕ, ಇದು ಪಂಜಾಬ್ನದ್ದು. ತಾಂಗ್ಟಾ ಮಣಿಪುರದ್ದು ಮತ್ತು ಮಲ್ಲಿಕಂಬ ಸಮರ ಕಲೆ ಇದು ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿರುತ್ತದೆ. ಕರ್ನಾಟಕದಲ್ಲೂ ಪ್ರಚಲಿತವಾಗಿರುತ್ತದೆ. ಸೊ ಹಾಗೆ ಈ ಒಂದು ಮಾಹಿತಿ ನೆನಪಿಟ್ಟುಕೊಳ್ಳಿ. ಭಾರತದ ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ರಾಜ್ಯ ಗೋವಾ ಆಗಿರುತ್ತದೆ. ಗೋವಾದ ರಾಜಧಾನಿ ಪಣಜಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ನಿಫಾ ವೈರಸ್ ಹರಡುವ ಭೀತಿಯಿಂದಾಗಿ ಭಾರತದಿಂದ ಪ್ರಾಣಿಜನ್ಯ ಉತ್ಪನ್ನಗಳ ಆಮದನ್ನು ತಾತ್ಕಾಲಿಕವಾಗಿ ನಿಷೇಧಿಸಿದೆ? ಉತ್ತರ ಆಪ್ಷನ್ ಬಿ, ಕಿರ್ಗಿಸ್ತಾನ್. ಮಧ್ಯ ಏಷ್ಯಾದ ರಾಷ್ಟ್ರವಾದ ಕಿರ್ಗಿಸ್ತಾನ್ ಭಾರತದಲ್ಲಿ ಕಂಡುಬಂದಿರುವ ನಿಫಾ ವೈರಸ್ ಪ್ರಕರಣಗಳ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಭಾರತದಿಂದ ಮಾಂಸ ಮತ್ತು ಇತರ ಪ್ರಾಣಿಜನ್ಯ ಉತ್ಪನ್ನಗಳ ಆಮದನ್ನು ನಿಷೇಧಿಸುತ್ತದೆ. ಇದಕ್ಕೆ ಕಾರಣ ಏನಾಗಿರುತ್ತದೆ ಅಂದರೆ, ಭಾರತದ ಕೇರಳ ರಾಜ್ಯದಲ್ಲಿ ನಿಫಾ ವೈರಸ್ ಪ್ರಕರಣಗಳು ವರದಿಯಾಗಿರುವುದು ಈ ನಿರ್ಧಾರಕ್ಕೆ ಪ್ರಮುಖ ಕಾರಣವಾಗಿದೆ. ವೈರಸ್ ತನ್ನ ದೇಶಕ್ಕೆ ಹರಡುವುದನ್ನು ತಡೆಗಟ್ಟಲು ಕಿರ್ಗಿಸ್ತಾನದ ರಾಷ್ಟ್ರವು ಈ ಕಟ್ಟುನಿಟ್ಟಿನಾದ ಕ್ರಮವನ್ನು ಕೈಗೊಂಡಿದ್ದಾರೆ. ನಿಫಾ ವೈರಸ್ನ ಬಗ್ಗೆ ಮಾಹಿತಿ ನೋಡಿ. ಇದು ಒಂದು ಝೂನೋಟಿಕ್ ವೈರಸ್ ಆಗಿರುತ್ತದೆ. ಅಂದರೆ ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುತ್ತದೆ. ವಿಶೇಷವಾಗಿ ಬಾವಲಿಗಳು ಮತ್ತು ಹಂದಿಗಳಿಂದ ಇದು ಹರಡುತ್ತದೆ. ಇದು ತೀವ್ರವಾಗಿ ಉಸಿರಾಟದ ತೊಂದರೆ ಮತ್ತು ಮೆದುಳಿನ ಉರಿಯೂತಕ್ಕೆ ಕಾರಣವಾಗುತ್ತದೆ. ಸೊ ಈ ಮಾಹಿತಿ ಇಲ್ಲಿ ನೆನಪಿಟ್ಟುಕೊಳ್ಳಿ. ಕಿರ್ಗಿಸ್ತಾನ ರಾಷ್ಟ್ರದ ಬಗ್ಗೆ ಮಾಹಿತಿ. ಇದು ಮಧ್ಯ ಏಷ್ಯಾದ ಒಂದು ಭೂಬದ್ಧ ದೇಶವಾಗಿದೆ. ಇದರ ರಾಜಧಾನಿ ಬಿಷ್ಕೇಕ್ ಆಗಿರುತ್ತದೆ. ನಿಫಾ ವೈರಸ್ ಪತ್ತೆ. ಈ ವೈರಸ್ ಅನ್ನು ಮೊದಲ ಬಾರಿಗೆ 1998ರಲ್ಲಿ
ಮಲೇಷ್ಯಾ ದೇಶದ ಸುಂಗೈ ನಿಫಾ ಎಂಬ ಹಳ್ಳಿಯಲ್ಲಿ ಪತ್ತೆ ಹಚ್ಚಲಾಗಿತ್ತು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಸರ್ಕಾರದ ವರದಿಯ ಪ್ರಕಾರ 2025-26ರ ಆರ್ಥಿಕ ವರ್ಷದಲ್ಲಿ ಫಿನಾನ್ಷಿಯಲ್ ಇಯರ್ 2025-26ರಲ್ಲಿ ಭಾರತದ ನೈಜ GDP ಬೆಳವಣಿಗೆ ದರವು ಎಷ್ಟಿರಬಹುದೆಂದು ಅಂದಾಜಿಸಲಾಗಿದೆ? ಉತ್ತರ ಆಪ್ಷನ್ ಸಿ 7.3%. 2025-26ರ ಆರ್ಥಿಕ ವರ್ಷದಲ್ಲಿ ಭಾರತದ ನೈಜ GDP ಬೆಳವಣಿಗೆ 7.3% ರಷ್ಟಿರಬಹುದು ಎಂದು ಅಂದಾಜಿಸಲಾಗಿದೆ. ಈ ಹೆಚ್ಚಳಕ್ಕೆ ಕಾರಣ ಏನಾಗಿದೆ ಎಂದರೆ ದೇಶೀಯ ಬೇಡಿಕೆಯಲ್ಲಿನ ಸ್ಥಿರತೆ, ಸರ್ಕಾರದ ಬಂಡವಾಳ ವೆಚ್ಚದ ಹೆಚ್ಚಳ ಮತ್ತು ಸೇವಾ ವಲಯ ಮತ್ತು ಉತ್ಪಾದನಾ ವಲಯದಲ್ಲಿರುವ ಸಾಧನೆಗಳಿಗಾಗಿ 7.3% ರಷ್ಟು GDP ಏರಿದೆ ಎಂದು ಹೇಳಲಾಗಿದೆ. ಮೇನ್ ಇಲ್ಲಿ GDP ಅಂದರೆ ಎಂತ ಅಂತ ನೋಡೋದಾದರೆ ಒಟ್ಟು ದೇಶೀಯ ಉತ್ಪನ್ನ ಆಗಿರುತ್ತದೆ. ಒಂದು ದೇಶದ ಗಡಿಯೊಳಗಿನ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅಥವಾ ಒಂದು ವರ್ಷ ಫಿನಾನ್ಷಿಯಲ್ ಇಯರ್ನಲ್ಲಿ ಉತ್ಪಾದನೆಯಾದ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನು GDP ಅಂತ ಕರೆಯಲಾಗುತ್ತದೆ. ಇಲ್ಲಿ ಭಾರತದಲ್ಲಿ GDP ದತ್ತಾಂಶವನ್ನು ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ NSO ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಬಿಡುಗಡೆ ಮಾಡುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಭಾರತದಲ್ಲಿ ಒಟ್ಟು GDPಗೆ ಅತಿ ಹೆಚ್ಚು ಕೊಡುಗೆ ನೀಡುವ ರಾಜ್ಯಗಳಲ್ಲಿ ಕರ್ನಾಟಕವು ಒಂದಾಗಿರುತ್ತದೆ. ಮಹಾರಾಷ್ಟ್ರ, ತಮಿಳುನಾಡು ನಂತರದಲ್ಲಿ ಕರ್ನಾಟಕವು 3ನೇ ಸ್ಥಾನವನ್ನು ಪಡೆದುಕೊಂಡಿದೆ GDP ಗ್ರೋತ್ನಲ್ಲಿ. ಆರ್ಥಿಕ ಸಮೀಕ್ಷೆಯನ್ನು ಯಾರು ಸಿದ್ಧಪಡಿಸುತ್ತಾರೆ ಅಂದರೆ ಇದನ್ನು ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆಯು ಸಿದ್ಧಪಡಿಸುತ್ತದೆ. ಇದರ ನೇತೃತ್ವದಲ್ಲಿ ಮುಖ್ಯ ಆರ್ಥಿಕ ಸಲಹೆಗಾರರು ವಹಿಸುತ್ತಾರೆ. ಭಾರತದಲ್ಲಿ ಮೊದಲ ಬಾರಿಗೆ ಆರ್ಥಿಕ ಸಮೀಕ್ಷೆಯನ್ನು 1950-51ರಲ್ಲಿ ಮಂಡಿಸಲಾಗಿತ್ತು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, 2026-27ರ ಕೇಂದ್ರ ಬಜೆಟ್ನಲ್ಲಿ ಸರ್ಕಾರವು ಘೋಷಿಸಿದ ಅಭಿವೃದ್ಧಿ ಹೊಂದಿದ ಭಾರತ ಆಟ್ 2047 ವಿಕಸಿತ ಭಾರತ ಗುರಿಯನ್ನು ತಲುಪಲು ಈ ಕೆಳಗಿನ ಯಾವ ವಲಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ? ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಆಗಿರುತ್ತದೆ. ರಕ್ಷಣೆ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನ, ಕೃಷಿ ಸುಧಾರಣೆ ಮತ್ತು ಗ್ರಾಮಾಭಿವೃದ್ಧಿ ಮತ್ತು ಕೃತಕ ಬುದ್ಧಿಮತ್ತೆ ಮತ್ತು ಸೆಮಿಕಂಡಕ್ಟರ್ ಉತ್ಪಾದನೆಗಳಾಗಿರುತ್ತದೆ. ಸೊ ಇದರ ಬಗ್ಗೆ ಒಂದು ಕಂಪ್ಲೀಟ್ ಆದ ವಿಡಿಯೋವನ್ನು ನಿಮಗೆ ನಮ್ಮ ಚಾನಲಲ್ಲಿ ಇವತ್ತು ಅಥವಾ ನಾಳೆ ಕಂಪ್ಲೀಟ್ ಆದ ವಿಡಿಯೋ ಸಿಗುತ್ತದೆ MCQ ಫಾರ್ಮ್ಯಾಟ್ನಲ್ಲಿ. ಸೊ ನೀವು ಅದನ್ನು ರೆಫರ್ ಮಾಡಬಹುದು. ನಾನು ಇದರಲ್ಲಿ ಹೆಚ್ಚಿನ ಎಕ್ಸ್ಪ್ಲನೇಷನ್ ಕೊಡಲಿಕ್ಕೆ ಹೋಗುವುದಿಲ್ಲ. ಮುಂದಿನ ಪ್ರಶ್ನೆಯನ್ನು ನೋಡುವ. ಹೋಟೆಲ್ಗಳಲ್ಲಿ ತಂಗುವ ವ್ಯಕ್ತಿಗಳ ನೈಜತೆಯನ್ನು ಪರಿಶೀಲಿಸಲು ಆಧಾರ್ ಸಂಯೋಜಿತ ಪಥಿಕ್ ಅನ್ನು ಎಂಬ ಸುಧಾರಿತ ಸಾಫ್ಟ್ವೇರ್ ಅನ್ನು ಇತ್ತೀಚೆಗೆ ಜಾರಿಗೆ ತಂದ ನಗರ ಯಾವುದು? ಉತ್ತರವು ಆಪ್ಷನ್ ಸಿ ಅಹಮದಾಬಾದ್. ಅಹಮದಾಬಾದ್ ಕ್ರೈಮ್ ಬ್ರಾಂಚ್ ಹೋಟೆಲ್ಗಳು ಮತ್ತು ಗೆಸ್ಟ್ ಹೌಸ್ಗಳಲ್ಲಿ ತಂಗುವ ಅತಿಥಿಗಳ ದಾಖಲೆಗಳನ್ನು ಪರಿಶೀಲಿಸಲು ಬಳಸುವ ಪಥಿಕ್ ಸಾಫ್ಟ್ವೇರ್ ಅನ್ನು ಈಗ ಆಧಾರ್ ಜೊತೆಗೆ ಸಂಯೋಜಿಸಿದೆ. ಈ ರೀತಿಯ ಸುಧಾರಿತ ವ್ಯವಸ್ಥೆಯನ್ನು ಜಾರಿಗೆ ತಂದ ದೇಶದ ಮೊದಲ ನಗರ ಇದಾಗಿರುತ್ತದೆ. ಯಾವುದು? ಅಹಮದಾಬಾದ್. ಪಥಿಕ್ ಅಂದರೆ ಏನು? ಈ ಒಂದು ಆ್ಯಪ್ ಪ್ರೋಗ್ರಾಮ್ ಫಾರ್ ಅಕೊಮಡೇಷನ್ ಆ್ಯಂಡ್ ಟ್ರಾವೆಲರ್ಸ್ ಹೋಲ್ಡ್ ಅಪ್ ಇನ್ಫಾರ್ಮೇಷನ್ ಕಿಯೋಸ್ಕ್ ಆಗಿರುತ್ತದೆ. ಇದು ಹೋಟೆಲ್ ಅತಿಥಿಗಳ ಮಾಹಿತಿಯನ್ನು ನೈಜ ಸಮಯದಲ್ಲಿ ಪೊಲೀಸರಿಗೆ ತಲುಪಿಸುವ ಒಂದು ಸಾಫ್ಟ್ವೇರ್ ಇದಾಗಿದೆ ಪಥಿಕ್ ಸಾಫ್ಟ್ವೇರ್. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಈ ತಂತ್ರಜ್ಞಾನವನ್ನು ಮೊದಲು ಗುಜರಾತ್ ಪೊಲೀಸರು ಅಭಿವೃದ್ಧಿಪಡಿಸಿದ್ದರು. ಈಗ ಇದನ್ನು ಹೆಚ್ಚು ಸುರಕ್ಷಿತಗೊಳಿಸಲು ಆಧಾರ್ ಬಳಸಲಾಗುತ್ತಿದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತ ಮತ್ತು ಅರಬ್ ಲೀಗ್ ನಡುವಿನ 2ನೇ ವಿದೇಶಾಂಗ ಸಚಿವರ ಸಭೆ ಎಲ್ಲಿ ನಡೆಯಿತು? ಉತ್ತರ ಆಪ್ಷನ್ ಬಿ ನವದೆಹಲಿ, ಭಾರತದಲ್ಲಿ ನಡೆಯಿತು. ಭಾರತ ಮತ್ತು ಅರಬ್ ಲೀಗ್ನ 22 ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಸಚಿವರ ನಡುವಿನ ಈ ಮಹತ್ವದ ಸಭೆಯು ನವದೆಹಲಿಯಲ್ಲಿ ಯಶಸ್ವಿಯಾಗಿ ಜರುಗಿತು. ಭಾರತದ ವಿದೇಶಾಂಗ ಸಚಿವರಾದ ಎಸ್ ಜಯಶಂಕರ್ ಅವರು ಈ ಸಭೆಯಲ್ಲಿ ಸಹ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಇಲ್ಲಿ ಚರ್ಚೆಯಾದ ವಿಷಯಗಳು ಪಶ್ಚಿಮ ಏಷ್ಯಾದ ಶಾಂತಿ, ಈ ಪ್ರದೇಶದಲ್ಲಿ ಉದ್ವಿಗ್ನತೆ ಮತ್ತು ಸುರಕ್ಷತೆಯನ್ನು ಕುರಿತು ಚರ್ಚೆ ಮಾಡಲಾಯಿತು. ಆರ್ಥಿಕ ಸಹಕಾರ, ವ್ಯಾಪಾರ, ಇಂಧನ ಭದ್ರತೆ ಮತ್ತು ಹೂಡಿಕೆಯನ್ನು ಹೆಚ್ಚಿಸುವುದರ ಬಗ್ಗೆ ಚರ್ಚೆ ಮಾಡಲಾಯಿತು. ಸಾರಿಗೆ ಸಂಪರ್ಕ, ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಕುರಿತಾದ ಪ್ರಗತಿಯ ಬಗ್ಗೆ ಚರ್ಚೆ ಮಾಡಲಾಯಿತು. ಭಯೋತ್ಪಾದನೆಯ ವಿರುದ್ಧ ಹೋರಾಟದ ಬಗ್ಗೆ, ಜಾಗತಿಕ ಭಯೋತ್ಪಾದನೆಯನ್ನು ಎದುರಿಸಲು ಜಂಟಿ ಕಾರ್ಯತಂತ್ರವನ್ನು ಮಾಡುವ ಬಗ್ಗೆ ಚರ್ಚೆಯನ್ನು ಮಾಡಲಾಯಿತು. ಇದರ ಮಹತ್ವ ಏನಾಗಿರುತ್ತದೆ ಎಂದರೆ ಅರಬ್ ರಾಷ್ಟ್ರಗಳು ಭಾರತದ ಇಂಧನ, ತೈಲ ಅಥವಾ ಅನಿಲ ಅಗತ್ಯತೆಗಳಿಗೆ ಅತಿ ಹೆಚ್ಚು ಮೂಲವಾಗಿದ್ದು, ಈ ಸಭೆಯು ಭಾರತದ ಲಿಂಕ್ ವೆಸ್ಟ್ ನೀತಿಯನ್ನು ಬಲಪಡಿಸುತ್ತದೆ. ಸೊ ಈ ಮಾಹಿತಿ ಇಲ್ಲಿ ನೆನಪಿಟ್ಟುಕೊಳ್ಳಿ. ಪ್ರಮುಖ ಅಂಶಗಳು. ಅರಬ್ ಲೀಗ್ ಇದು 1945ರಲ್ಲಿ ಸ್ಥಾಪನೆಯಾದ ಅರಬ್ ರಾಷ್ಟ್ರಗಳ ಪ್ರಾದೇಶಿಕ ಒಕ್ಕೂಟವಾಗಿದೆ. ಇದರ ಪ್ರಧಾನ ಕಚೇರಿ ಕೈರೋ, ಈಜಿಪ್ಟ್ನಲ್ಲಿದೆ. ಸದಸ್ಯ ರಾಷ್ಟ್ರಗಳು ಪ್ರಸ್ತುತ ಇದರಲ್ಲಿ 22 ಸದಸ್ಯ ರಾಷ್ಟ್ರಗಳಿವೆ. ಭಾರತದಲ್ಲಿ ಇದರ ಪಾತ್ರ. ಭಾರತವು ಅರಬ್ ಲೀಗ್ನಲ್ಲಿ ವೀಕ್ಷಕ ರಾಷ್ಟ್ರ ಅಬ್ಸರ್ವರ್ ಸ್ಟೇಟ್ ಎಂಬ ಸ್ಥಾನಮಾನವನ್ನು ಪಡೆದುಕೊಂಡಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಪದ್ಮಶ್ರೀ ಪುರಸ್ಕೃತ ಫಾದರ್ ಥಾಮಸ್ ವಿ ಕುನ್ನುಕ್ಕಲ್ ಅವರು ಈ ಕೆಳಗಿನ ಯಾವ ಸಂಸ್ಥೆಯ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ? ಉತ್ತರ ಆಪ್ಷನ್ ಬಿ CBSEಯ. ಭಾರತದ ಹೆಸರಾಂತ ಶಿಕ್ಷಣ ತಜ್ಞರಾದ
ಫಾದರ್ ಥಾಮಸ್ ವಿ ಕುನ್ನೂಕರ್ ಅವರು ತಮ್ಮ 99ನೇ ವಯಸ್ಸಿನಲ್ಲಿ ನಿಧನರಾಗಿರುತ್ತಾರೆ. ಇವರು ಮಾಡಿರುವ ಸಾಧನೆ: ಇವರು CBSEಯ ಅಧ್ಯಕ್ಷರಾಗಿ 1980ರಿಂದ 87ರವರೆಗೆ ಸೇವೆ ಸಲ್ಲಿಸಿದ್ದಾರೆ. ಭಾರತದಲ್ಲಿ ರಾಷ್ಟ್ರೀಯ ಮುಕ್ತ ಶಾಲಾ ಶಿಕ್ಷಣ ಸಂಸ್ಥೆ ಸ್ಥಾಪನೆಯಲ್ಲಿ ಇವರ ಪಾತ್ರ ಬಹಳ ದೊಡ್ಡದಾಗಿರುತ್ತದೆ ಮತ್ತು ಇವರು ದೆಹಲಿಯ ಪ್ರಸಿದ್ಧ ಸೇವಿಯರ್ ಶಾಲೆಯ ಪ್ರಾಂಶುಪಾಲರಾಗಿ ಕೂಡ ಸೇವೆ ಸಲ್ಲಿಸಿರುತ್ತಾರೆ. ಸೊ ಇಲ್ಲಿ ಇವರ ಬಗ್ಗೆ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಶಿಕ್ಷಣ ಕ್ಷೇತ್ರಕ್ಕೆ ಅವರು ನೀಡಿರುವ ಕೊಡುಗೆಗಾಗಿ ಭಾರತ ಸರ್ಕಾರವು ಅವರಿಗೆ 1974ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು. 1974ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುತ್ತದೆ. ಯಾರಿಗೆ? ಫಾದರ್ ಥಾಮಸ್ ವಿ ಕುನ್ನೂಕರ್ ಅವರಿಗೆ. ಇವರು 99ನೇ ವಯಸ್ಸಿನಲ್ಲಿ ನಿಧನರಾಗಿರುತ್ತಾರೆ. ಕೆಲವು ಪ್ರಮುಖ ಅಂಶಗಳು: CBSE ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್. ಇದು ಭಾರತದ ಪ್ರಮುಖ ಶಿಕ್ಷಣ ಮಂಡಳಿಯಾಗಿದ್ದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತದೆ. ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್. ಇದು ವಿಶ್ವದ ಅತಿದೊಡ್ಡ ಮುಕ್ತ ಶಾಲಾ ಶಿಕ್ಷಣ ವ್ಯವಸ್ಥೆಯಾಗಿದೆ. ಹಾಗೆಯೇ ಪದ್ಮ ಪ್ರಶಸ್ತಿ. ಇದು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಪದ್ಮಶ್ರೀ ಕೂಡ ಒಂದು. ಇದು ಪದ್ಮವಿಭೂಷಣ, ಪದ್ಮಭೂಷಣ ನಂತರ ಪದ್ಮಶ್ರೀ ಪ್ರಶಸ್ತಿಗಳಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್. ಪ್ರತಿದಿನದ ಕರೆಂಟ್ ಅಫೇರ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ, ಲೈಕ್ ಮಾಡಿ. ಥ್ಯಾಂಕ್ ಯು.